ಮರೆಯಲ್ಲಿ ನಡೆದಿದ್ದೇನಪ್ಪ ಅನ್ನುವಂತಹ ಪ್ರಶ್ನೆ ಇದೆ. ಸಚಿವ KH ಮುನಿಯಪ್ಪ ಅವರು ನಂಗೆ ಈಗ ಕೊಟ್ಟಿರೋ ಖಾತೆ ಬೇಡ ಅಂತ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸೋ 24 ಗಂಟೆ ಮೊದಲು ಏನೇನೆಲ್ಲ ಆಗಿತ್ತು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ವೀಕ್ಷಕರೇ. ಏನು ಮಾಡಿದ್ರು ಮುನಿಯಪ್ಪ? ತೆರೆ ಮರೆಯಲ್ಲಿ ನಡೆದಿದ್ದೇನು ನೋಡೋಣ ಇವತ್ತಿನ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ. ಇನ್ನು ಎರಡನೇ ಸ್ಟೋರಿ, ಯಾರ ಕಲ್ಯಾಣ ಯಾವಾಗ ಕಲ್ಯಾಣ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಚಿವ ಮುನಿಯಪ್ಪ ಅವರು ಬೇಕು ಅಂತ ಹೇಳ್ತಾ ಇರೋ ಸಮಾಜ ಕಲ್ಯಾಣದ ಮೇಲೆ ಅವರ ಮತ್ತೊಬ್ಬ ಸಹೋದ್ಯೋಗಿಗೆ ಕಣ್ಣು ಹಾಕಿದಾರಂತೆ. ಅವರಷ್ಟೇ ಅಲ್ಲ, ಇನ್ನೂ 5-6 ಜನ ಕಣ್ಣು ಈ ಕಲ್ಯಾಣದ ಮೇಲೆ ಬಿದ್ದಿದೆ. ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಅನ್ನುವಂಥ ಒಳನೋಟ ಇವತ್ತಿನ ಟಾಪ್ ಸ್ಟೋರಿ 2 ಅಲ್ಲಿ. ಇನ್ನು ಮೂರನೇ ಸ್ಟೋರಿ, ಮುನಿಯಪ್ಪ ಮುಂದೇನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಮುನಿಸ್ಕೊಂಡಿರುವ ಮುನಿಯಪ್ಪ ಮುಂದೇನು ಮಾಡ್ತಾರೆ? ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಕೇಳೋರಿಗೆ ಆನ್ಸರ್ ಇವತ್ತಿನ ಟಾಪ್ ಸ್ಟೋರಿ ನಂಬರ್ 3ರಲ್ಲಿ. ಈಗ ಒಂದೊಂದೇ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಸ್ಟೋರಿ, KH ಮುನಿಯಪ್ಪ ಈಗ ಮುನಿದಪ್ಪ ಆಗಿದ್ದಾರೆ. ಕಾರಣ ಅದೇ ಖಾತೆಯ ಖ್ಯಾತೆ. ನನಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಓಪನ್ ಆಗೇ ಮಾತಾಡೋ ಹಿಂದೆ ಕಳೆದ 24 ಗಂಟೆಗಳಲ್ಲಿ ತೆರೆಯ ಹಿಂದೆ ಭಾರೀ ಚಟುವಟಿಕೆಗಳೇ ನಡೆದಿತ್ತು. ಹಾಗಾದರೆ ಏನೇನಾಗಿತ್ತು? ಇಲ್ಲಿದೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಸ್ಕೂಪ್ನ ಇನ್ಸೈಡ್ ಡೀಟೇಲ್ಸ್. ಅಯ್ಯೋ, ಖಾತೆ ಬಗ್ಗೆ ಕೋಪ ಮಾಡ್ಕೊಂಡವ್ರೆ ನಂಬಾಸು. ನಿಜವಾಯ್ತು ಮುನಿಯಪ್ಪ ಮನೆಯಂಗಳದ ಗುಸುಗುಸು. ನಂಗೆ ಕೊಟ್ಟಿರೋ ಖಾತೆ ಸರಿಯಿಲ್ಲ, ನಂಗೆ ಈ ಖಾತೆಯೇ ಬೇಡ ಅಂತ ಅಕ್ಷರಶಃ ಮುನಿದರಪ್ಪ ಮುನಿಯಪ್ಪ. ಹಿಂಗಾಗಿ ಮುನಿಯಪ್ಪನವರನ್ನ ಈಗ ಕಾಂಗ್ರೆಸ್ ಕಾರಿಡಾರ್ನಲ್ಲಿ ಮುನಿದಪ್ಪ ಅಂತ ಕರೀತಿದ್ದಾರೆ ಅಂತ ಹೇಳಿದ್ದು ನಮ್ಮ ಗುಸುಗುಸು ಗೋವಿಂದಣ್ಣ. ನಿನ್ನೆ ಎಲ್ರೂ ರಾಮಲಿಂಗಾರೆಡ್ಡಿ ಕಡೆ ನೋಡ್ತಿದ್ದಾಗ ನಮ್ಮ ಗೋವಿಂದಣ್ಣ ಮಾತ್ರ ಫಾರ್ ಎ ಚೇಂಜ್ ಅಂತ ಮುನಿದಪ್ಪನವರ ಮನೆ ಹತ್ರ ಹೋಗಿದ್ರು. ಅಲ್ಲಿ ಮುನಿದಪ್ಪನವರ ಅಸಹಾಯಕ ಪಿಎಗಳು ಅಯ್ಯೋ ನಮ್ಮ ಬಾಸು ರಾಜೀನಾಮೆ ಕೊಡ್ತವ್ರೆ ಅಂತಿದ್ದ ಗುಸುಗುಸು ಕಿವಿಗೆ ಬಿತ್ತು. ಅಷ್ಟು ಕಿವಿಗೆ ಬಿದ್ದಿದ್ದೇ ತಡ ಅದ್ಯಾಕೆ ರಾಜೀನಾಮೆ ಅಂತ ಸ್ವಲ್ಪ ಒಳ ಹೊಕ್ಕು ನೋಡಿದಾಗ ಗೊತ್ತಾಗಿದ್ದು ಇದು ಖಾತೆ ಖ್ಯಾತೆ ಅಂತ. ಆ ಖಾತೆಗಾಗಿ ಮಗಳು ಸಚಿವೆಯಾಗದಂತೆ ತಡೆದರಪ್ಪ. ಹಿರಿತನ ಕಡೆಗಣಿಸಿದ್ದಕ್ಕೆ ಮುನಿಯಪ್ಪ ಮುನಿದರಪ್ಪ. ಮುನಿಸಿಕೊಂಡವರ ಮನೆ ಕಥೆಯ ಮೂಲಗಳ ಪ್ರಕಾರ ಮುನಿದಪ್ಪನವರು ಈ ಬಾರಿ ಮತ್ತೆ ಮಿನಿಸ್ಟರ್ ಆಗಲ್ಲ ಅಂತ ಮೊದಲೇ ಹೇಳಿದ್ರು. ನನ್ನ ಬದಲು ನನ್ನ ಮಗಳು ರೂಪಾ ಶಶಿಧರ್ಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಿದ್ರು. ಆದ್ರೆ ಅದ್ಯಾವಾಗ ಮಗಳನ್ನ ಸಚಿವೆ ಮಾಡಿದ್ರೆ ಒಳ್ಳೆ ಖಾತೆ ಕೊಡಲ್ಲ ಅಂತ ಗೊತ್ತಾಯ್ತೋ ಆಗ ಅದೇನಾದ್ರೂ ಆಗ್ಲಿ ದೊಡ್ಡ ಖಾತೆ ತೆಗೆದುಕೊಳ್ಳೇಬೇಕು ಅಂತ ಹಠಕ್ಕೆ ಬಿದ್ದು ನಾನೇ ಮಿನಿಸ್ಟರ್ ಆಗ್ತೀನಿ ಅಂದ್ರು. ಹಂಗೆ ಮಿನಿಸ್ಟರ್ ಆದವರಿಗೆ ಯಾವಾಗ ಖಾತೆ ಹಂಚಿಕೆ ವಿಷಯ ಕಿವಿಗೆ ಬಿತ್ತೋ ಆಗ್ಲೇ ನೋಡಿ ಮುನಿಯಪ್ಪ ಮುನಿದಪ್ಪ ಆಗಿದ್ದು. ಸಮಾಜ ಕಲ್ಯಾಣಕ್ಕಾಗಿ ಮುನಿದರಪ್ಪ ಮುನಿಯಪ್ಪ. ಮುಖ್ಯಮಂತ್ರಿಯ ಪೀಕಲಾಟ ಯಾರಿಗೂ ಬೇಡಪ್ಪ. ಬಲ್ಲ ಮೂಲಗಳ ಪ್ರಕಾರ ದಿಲ್ಲಿಯಲ್ಲಿದ್ದಾಗಲೇ ಮುನಿಯಪ್ಪನವರು ನಂಗೆ ದೊಡ್ಡ ಖಾತೆ ಬೇಕು ಅಂದಿದ್ರು. ಹಂಗೆ ದೊಡ್ಡ ಖಾತೆ ಕೇಳಿದ್ದು ಸಮಾಜ ಕಲ್ಯಾಣ ಮಾಡೋ ಆಸೆಯಿಂದ. ಆದ್ರೆ ಅದ್ಯಾವಾಗ ಮತ್ತದೇ ಹಳೆ ಖಾತೆಯನ್ನೇ ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಯ್ತೋ ಆಗ ಮೊದಲು ಸಾತ್ವಿಕ ಮುನಿಸು ತೋರಿಸಿದ್ದಾರೆ. ಆದ್ರೆ ಆ ಮುನಿಸನ್ನ ಕೇರ್ ಮಾಡದ ನಾಯಕರು ಮುಖ ತಿರುಗಿಸಿಕೊಂಡು ಕೂತಿದ್ದಾರೆ. ಆಗ್ಲೇ ನೋಡಿ ತಮ್ಮ ಸಹಾಯಕ ಪಿಎಗಳ ಮೂಲಕ ರಾಜೀನಾಮೆ ರೆಡಿ ಮಾಡಿಸಿದ್ದು. ಆ ರಾಜೀನಾಮೆ ಪತ್ರ ತಗೊಂಡು ಶಕ್ತಿಸೌಧಕ್ಕೆ ಹೋಗಿ ಸಿಎಂ DKಶಿ ಮುಂದೆ ಇಟ್ಟಾಗ ಮುಖ್ಯಮಂತ್ರಿಯ ಪೀಕಲಾಟ ಯಾರಿಗೂ ಬೇಡಪ್ಪ. ನಿನ್ನೆಯೇ ರಾಜೀನಾಮೆ ಪತ್ರ ರೆಡಿ ಮಾಡಿಕೊಂಡಿದ್ದ ಮುನಿಯಪ್ಪನವರನ್ನ ಹೆಂಗೆಂಗೋ ಮಾಡಿ ಸಿಎಂ ಸಮಾಧಾನ ಮಾಡಿ ಕಳಿಸಿದ್ರು. ಆದ್ರೆ ಇಷ್ಟೆಲ್ಲ ಸಮಾಧಾನ ಮಾಡಿದವರು ಆಮೇಲೆ ಖಾತೆ ಪಟ್ಟಿಲಿ ಮತ್ತದೇ ಹಳೆಯ ಖಾತೆ ಕೊಟ್ಟಿದ್ದೆ ಮುನಿಯಪ್ಪ ಕೋಪ ತಾಪಕ್ಕೆ ರೀಸನ್ನು ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡ ವಿಷನ್ನು.
ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ.